ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಮನೋಜ್ ಯೂಟ್ಯೂಬ್ ಚಾನಲ್. ಏನಪ್ಪ ಅಂತಂದರೆ ನಾನು ಮತ್ತು ನನ್ನಮ್ಮ ಮತ್ತು ನಮ್ಮ ಸೋದರ ಮಾವ ಸೋದರತ್ತೆ ಎಲ್ಲರೂ ಸೇರಿ ಊರಿಗೆ ಹೋಗ್ತಾ ಇದ್ದೀವಿ. ಸೊ ನಾನು ಮದುವೆಗಿಂತ ಮುಂಚೆ ಹೋಗಿದ್ದು, ಅದು ಬಿಟ್ಟರೆ ನೆಕ್ಸ್ಟ್ ಈಗ ಮದುವೆ ಆದಮೇಲೆ ಈಗ ಹೋಗ್ತಾ ಇರೋದು. ತುಂಬ ವರ್ಷಗಳ ನಂತರ ಊರಿಗೆ ಹೋಗ್ತಾ ಇರೋದು. ಮುದ್ಕುಚುಕನುಂಡಿ ಊರು ಅಂತ ಅದು. ಸೊ ಅಲ್ಲಿ ಇವತ್ತು ಫೆಸ್ಟಿವಲ್ ಇರೋದ್ರಿಂದ ನಾನು ಮತ್ತು ನನ್ನಮ್ಮ ಸೋದರ ಮಾವ ಸೋದರತ್ತೆ ಎಲ್ಲ ಹೋಗ್ತಾ ಇದ್ವಿ. ಸೊ ಊರಿಗೆ ಹೋದ್ಮೇಲೆ ನಮ್ಮ ಅಕ್ಕನ ಮಗು ನಮ್ಮ ಬಾಬಾ ಬರ್ತಾರೆ. ಸೊ ಇನ್ನಕ್ಕೆ ತಡ ಮಾಡೋದಲ್ವಾ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಾವು ಇವಾಗ ರೆಡಿಯಾಗಿ ಆಟೋ ಸ್ಟ್ಯಾಂಡ್ ಹತ್ರ ಬಂದಿದ್ದೀವಿ. ನಾನು ನಮ್ಮಮ್ಮ ನಮ್ಮ ಮಾವ ಅತ್ತೆಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ನೋಡಿ ಇವರೇ ನಮ್ಮ ಸೋದರ ಮಾವ, ಎಲ್ಲ ನಮ್ಮ ರೂಪಿ. ಓ ಎಲ್ಲರೂ ಗ್ರೀನು. ಸೊ ಇವಾಗ ಆಟೋ ಹೊಟ್ಟಿ ಹೊರಟಿದ್ದೀವಿ. ಎಲ್ಲರೂ ಇವತ್ತು ಗ್ರೀನ್ ಮ್ಯಾಚಿಂಗ್ ಹಾಕೊಂಡಿದ್ದೀವಿ. ಕೋಇನ್ಸಿಡೆಂಟ್ ಇವತ್ತು ಆಟೋ ಹೊತ್ಕೊಂಡು ಹೋಗ್ತಾ ಇದ್ವಿ. ನೋಡಿದ್ರೆ ಅವರು ಯಾವುದೋ ಬಾಡಿಗೆ ಬಂತು ಅಂದ್ಬಿಟ್ಟು ನಮ್ಮ ಮಧ್ಯದಲ್ಲೇ ಇಳಿಸ್ಬಿಟ್ಟು ಹೊಂಟೋದ್ರು. ನಡ್ಕೊಂಡು ಹೋಗ್ತಾ ಇದ್ವಿ ಆಟೋ ಹಿಡಿಯೋಕ್ಕೆ. ಸೊ ಇವಾಗ ಅತ್ತೆ ನಾವು ಏನು ಹಬ್ಬಕ್ಕೆ ಹೋಗ್ತಾ ಇರೋದು? ಹಬ್ಬಕ್ಕೆ ಹೋಗ್ತಾ ಇದ್ದೀವಿ, ಆದರೆ ಏನು ಹಬ್ಬ ಅಂತಲೇ ಗೊತ್ತಿಲ್ಲ ಯಾರಿಗೂ. ಅಂಗಡಿ ಕಂಪನಿ ಸಿರಂತ ಹೊತ್ಕೊಂಡು ಹೋಗ್ತಾ ಇದ್ದೀವಿ. ಇಂಥ ಚಿಕ್ಕ ರೋಡಲ್ಲೂ ಫುಲ್ಲು ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು. ಅಂತೂ ಇಂತೂ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಇವಾಗ ಬಸ್ ಹಿಡ್ಕೊಂಡು ಮೈಸೂರಿಗೆ ಹೊರಡಬೇಕು. ಸಿಕ್ತಲ್ಲ ಚಕೋರಿ ಕಚೋರಿ ತಗೊಳಂಬ ಕೊಡು. ಏನು ಹಬ್ಬಕ್ಕೆ ಹೋಗ್ತಾ ಇದೀವಿ ಅಂತ ನಾವು ಇವಾಗ? ಹಬ್ಬ ನಿಲ್ಸೋದು. ಹಂಗಂದ್ರೆ ಗೊತ್ತಿಲ್ಲಪ್ಪ. ಹಬ್ಬ ಏನು ಅಂತಲೇ ಗೊತ್ತಿಲ್ಲ. ಆದರೂ ಊರಿಗೆ ಹೋಗ್ತಾ ಇದ್ದೀವಿ. ಹೊರಡೋ ಗಾಬರಿಲಿ ನಾಷ್ಟನೂ ಮಾಡಿದೆ, ತಿಂಡಿನೂ ಮಾಡಿದೆ ಬಂದಿದ್ದೀವಿ. ಹೊಟ್ಟೆ ತುಂಬ ಹಸಿತೈತೆ, ಅದಕ್ಕೋಸ್ಕರ ತಿನ್ನೋಕ್ಕೋಸ್ಕರ ಏನಾದ್ರು ತಗೊಳ್ಳೋಣ. ಅಮ್ಮನೂ ಅತ್ತೆನೂ ತಿಂಡಿ ತಗೋತಾ ಇದ್ದಾರೆ. ನಮ್ಮಮ್ಮ ಕ್ಯೂಯಲ್ಲಿ ನಿಂತಿದ್ದಾರೆ ಟಿಕೆಟ್ ತೊಗೊಳಕ್ಕೆ. ಸೊ ಟಿಕೆಟ್ ತೊಗೊಂಡು ಬಸ್ ಆಲ್ರೆಡಿ ರೆಡಿ ಇದೆ ಬಸ್ಸು. ಸೊ ಟಿಕೆಟ್ ತೊಗೊಂಡು ಹೊರಡೋದೆ. ತೊಗೊಂಡಿದ್ದಾಯಿತು, ಬಸ್ ಹತ್ತು ಕೂತಿದ್ದೀವಿ. ಯಾವ ಊರಿಗೆ ಹೋಯ್ತಿರೋದು? ಕೂತ್ಕೋ ಹೇಳವ, ಅದು ಯಾವ ಊರು? ಓ ಸೊ ಫೈನಲಿ ಮೈಸೂರಿಗೆ ಬಂದು ರೀಚ್ ಆದ್ವಿ. ಹೊಟ್ಟೆ ತುಂಬ ಹಸಿತಿತ್ತು, ಅದಕ್ಕೋಸ್ಕರ ಮೈಸೂರಲ್ಲಿ ಇಳಿದ್ಬಿಟ್ಟು ಇವಾಗ ಮಸಾಲೆ ಪುರಿ ತಿಂದ್ಕೊಂಡು ನೆಕ್ಸ್ಟ್ ಈಗ ನರಸೀಪುರದ ಗಾಡಿ ಹಿಡಿಬೇಕು ಸೋಮೇಸಿಗೆ. ಇವಾಗ ಅಂತೂ ಇಂತೂ ಊರಿಗೆ ಬಂದು ರೀಚ್ ಆದ್ವಿ. ಸೊ ಇವಾಗ ಮನೆಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ನಮ್ಮನ್ನು ಕೂಕತ್ತವ್ರೆ, ಬನ್ನಿ ಬೇಗ ಬನ್ನಿ ಅಂತ. ಹಾಂ ರಂಗೋಲಿ ಎಷ್ಟು ಚೆನ್ನಾಗಿ ಬಿಟ್ಟವ್ರೆ. ಹಾಯ್. ಅಡುಗೆ ಮಾಡ್ತಿದ್ದೀರಾ? ಮಾವ ಗೀಟ ಎಲ್ಲ ಮುಗಿಸ್ಕೊಂಡು ಇವಾಗ ಹಟ್ಟಿಗೆ ಹೋಗ್ತಾ ಇದೀವಿ. ನಮ್ಮ ಅಜ್ಜಿ ಮನೆಗೆ ಬಂದ್ವಿ, ತೋರಿಸ್ತೀನಿ ಹೆಂಗೈತೆ
ನಮ್ಮ ಅಜ್ಜಿಯವ್ರ ಅಮ್ಮನ ಮನೆ. ಚೆನ್ನಾಗಿದ್ದೀರಾ? ಬತ್ತೈತಲ್ಲೇ ಅವ. ಇದು ನಮ್ಮ ಅಜ್ಜಿಯವ್ರದ್ದು ಹಳೆ ಮನೆ. ಇದು ನಮ್ಮ ಈ ಮಂಚನ ಇವತ್ತೇ ಕುಡಿದು ಮುರಿದಾಕ್ಬಿಟ್ಟಿದ್ದ. ಇವರು ಓಲ್ಡ್ ಮಾಡಲು ನಮ್ಮ ಅಜ್ಜಿ. ನಮ್ಮ ಅಜ್ಜಿಯವ್ರ ಅಜ್ಜಿಯವರು, ನಮ್ಮ ಅಮ್ಮನ ತಾಯಿಯವ್ರ ಅಮ್ಮೆಯವರು. ಇವ್ರು ನಮ್ಮ ಅಕ್ಕ ಬಂದರು ಇವಾಗ. ನಮ್ಮ ಭಾವ, ನಮ್ಮ ತನ್ವಿ, ಗೊತ್ತಿಲ್ಲ ನಾನು. ಹಲೋ ಮಾಸ್ಕ್ ಮ್ಯಾನ್, ಬುಂಡೆ ತೂತ್ ಮಾಡ್ಕೊಂಡಿದ್ಯಾ ಮ್ಯಾನ್? ಬನ್ನಿ ಇಲ್ಲಿ ಮ್ಯಾನ್, ಬನ್ನಿ ಮುಂದೆ. ಇಲ್ಲ ಕೂಚು. ಊರಿಗೆ ಹೋಗಿ ಎಂಜಾಯ್ ಮಾಡ್ಕೊಬರೋದು ಬಿಟ್ಬಿಟ್ಟು ಹೋಗಿ ಸೈಕಲಲ್ಲಿ ಬಿದ್ದು ಹಿಂದೆಗಡೆ ಸ್ಟಿಚ್ ಹಾಕ್ಸ್ಕೊಂಡು ಬಂದವನೆ. ಅಲ್ಲಪ್ಪ ಹೆಂಗೆ ಬಿದ್ದಪ್ಪ? ನಿನ್ನ ಬಾಂಧಿ ನಿಧಾನ ನೀನು ತಿನ್ನೋದೇ ಜೂಮ್ ಹಾಕ್ತೀನಿ ನೋಡಿ. ಊಟ ಮಾಡಿನೂ ಬಾಳೆಹಣ್ಣು ತಿಂದ್ಕೋತಾರೆ ಅಂತೆ. ಇವಳನ್ನ ಏನ್ ಅಂಗಡಿ ಕಲಿತು ಸಾಯಣ ಅನ್ನ ಕಿರಿಯವಳ ಜ್ಞಾನ ಹಿಂಗಿದ ಸಣ್ಕಿರೋದಕ್ಕೆ ಪಾಪ ಹಾಕನೇ ದಪ್ಪ ಆಗಲ್ಲ, ನಾನು ದಪ್ಪ ಆಗಲ್ಲ. ಸ್ಲಿಮ್ ನಾವು. ಅದ್ ನೀವು ತಕೊ ಬಂದಿರೋ ಯೋಗ. ಯಾವ ಊರಕ್ಕಿಯನ್ನ ಉಣ್ತೀರಾ ಅಂತ ನೀವೇನು ಅನ್ನನೇ ಉಣ್ಣಲ್ವ ಅಂತಾರೆ. ನಾವು ಊರಕ್ಕಿಯನ್ನ ಉಣ್ತೀರಲ್ಲ, ಹಿಟ್ಟು ಚಪಾತಿ ಉಣ್ಣು ಅಂತಾರ ಕಮ್ಮಿ ಆಗಕ್ಕೆ. ಬರ್ತೀವಿ ಇನ್ನೇನು. ನಾನು ಬಂದೆ 5 ನಿಮಿಷಕ್ಕೊಂದ್ಸಲ ಜ್ಞಾನ ಅವ್ರಿಗೆ. ಬಾಯ್. ಅಲ್ಲಾಡಲ್ಲಿ ಕೂತು ರೂಪಿ ಬಾರೆ ತಟ್ತೀನಿ ಒಂದ ಸುಂಬ. ಸಬೂರ್ ಬಸ್ ಸ್ಟ್ಯಾಂಡಲ್ಲಿದ್ದೀವಿ. ಅಂತೂ ಇಂತೂ ಊರಿಂದ ಬಂದು ಅಲ್ಲಿಂದ ಮೈಸೂರಿಗೆ ಬಸ್ ಹಿಡ್ಕೊಂಡು ಬಂದು ಸಬರ್ ಬಸ್ ಸ್ಟ್ಯಾಂಡಲ್ಲಿ ಬಸ್ಸಲ್ಲಿ ಕೂತಿದ್ದೀವಿ. ಓಕೆ ಹಾಂ ನಾ ತಿಂದಿಲ್ಲ, ಇವಳು ಮಾತ್ರ ತಿಂದಿರೋದು. ಊರ್ವರೆ ಹಾಂ ಮನೇಲಿ ಲಕ್ಷ್ಮಿ ತಿಂದು ಚೆನ್ನಾಗಿ ಹಾಂ ಬಸ್ಸಲ್ಲಿ ಸಿಕ್ಕಿದೆ ಆರಾಮಾಗಿ ಅಂತ ಕಚೋರಿ ತಗೊಳಕ್ ಹೋಗೋರೆ. ಕಚೋರಿ ಎಲ್ಲ ಸಮೋಸ. ಮುಖ ತೋರಿಸಿ ಚೂರು ರೀ, ಮುಖ ತೋರ್ಸಮ್ಮ. ಬೇಡ ಮೇಡಮ್. ಯಾಕೆ ಮೇಡಮ್? ನಮ್ಮ ಮಾವ ಪಾಪ ನಮಗೋಸ್ಕರ ನೀರು ಬಾಟ್ಲು ಮತ್ತು ಸಮೋಸ ತರಕ್ಕೆ ಹೋಗಿದ್ರು. ಇಲ್ಲಿಂದ ಮೇಯ್ತಾ ಬೆಂಗಳೂರಿಗೆ ಹೋಗ್ಲಿ ಅಂತ. ನಮ್ಮ ಮಾವ ಸಮೋಸ ತಂದಿದ್ದಾರೆ ನಮಗೋಸ್ಕರ. ಬ್ಯಾಕ್ ಟು ಬ್ಯಾಂಗ್ಳೂರ್. ಬಾಯ್ ಬಾಯ್ ರೂಪಿ. ಸಂತಣ ಇದ್ದಂಗೆ